ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ರಾತ್ರಿ ಸೈಡ್ ಏ ನೋಡಿದೆ ನಾನು. ಇದು ಸಪ್ತಾಗದ ಆಚೆ ಇದೆಯಲ್ಲ, ಆ ಮೂವಿ ಸೈಡ್ ಏ ನೋಡಿದೆ. ರಾತ್ರಿ ಎಷ್ಟು ನಾನು ಮೂವಿ ನೋಡ್ಕೊಂಡು 2 ಗಂಟೆ ಆಗಿದೆ, ನಂಗೆ ಗೊತ್ತೇ ಆಗಿಲ್ಲ. ಮತ್ತೆ ಮಾರ್ನಿಂಗ್ ಎದ್ದ ತಕ್ಷಣ ಸೈಡ್ ಬೇರೆ ನೋಡಿದೆ. ಈಗಾಗಲೇ ಟೈಮ್ ಎಷ್ಟು, ಒಂದು 12 ಗಂಟೆ ಆಗ್ತಿರ್ಬೇಕು ಮೇ ಬಿ. ಫುಲ್ ಅದೇ ಟ್ರಾನ್ಸಲ್ಲಿದ್ದೀನಿ ನಾನು. ಫುಲ್ ಆ ಮೂವಿ ಹೆಂಗೆ ಫುಲ್ ಒಳಗಡೆ ತೊಗೊಂಡೋಗುತ್ತಲ್ಲ ನಮ್ಮನ್ನು, ಆ ಥರ ಏನೋ ಒಂಥರ ಡಿಪ್ರೆಸ್ಡ್ ಆಗಿನೇ. ತಿಂಡಿನೇ ಮಾಡಿಲ್ಲ ನಾನು. ಬೆಳಗ್ಗೆ ಎಷ್ಟು ಗೊತ್ತಾ, 6:30 ಎದ್ದಿದ್ದು ನಾನು. ಈಗ 12 ಗಂಟೆ ಆದರೂ ಸುಮ್ಮನೆ ತಿಂಡಿ ಗಿಂಡಿ ಏನೂ ಮಾಡ್ದಂಗೆ ಕೂತಿದ್ದೀನಿ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಆದರೆ ಇನ್ನೊಂದು ಸತಿ ನೋಡೋಕ್ಕೆ ಮನ್ಸು ಗಟ್ಟಿ ಮಾಡ್ಕೋಬೇಕು. ಅದು ನಂಗೆ ಇಲ್ಲ, ನಾನು ಮಾಡ್ಕೊಳಲ್ಲಪ್ಪ, ನನಗೆ ಆಗಲ್ಲ. ಒಂದು ಸತಿ ನೋಡಿ ಸಾಕಾಯಿತು. ಇನ್ನೊಂದು ಸತಿ ನೋಡೋಕ್ಕೆ ಮೂವಿ ಅಷ್ಟು ಚೆನ್ನಾಗಿದೆ, ಆದರೆ ಅದು ನೋಡಿದ್ರೆ ಅಷ್ಟು ಬೇಜಾರಾಗುತ್ತೆ. ಅಷ್ಟು ರಿಯಲ್ ಸ್ಟೋರಿ ಆಗಿದೆ. ಮತ್ತು ರಿಯಲ್ ಸ್ಟೋರಿ ಅಂದರೆ ಆ ಮೂವಿ ಅಂತ ಗೊತ್ತಾಗಲ್ಲ ನಿಮಗೆ. ಮತ್ತು ಚಿಕ್ಕ ಚಿಕ್ಕ ಡೀಟೇಲ್ಸ್, ಮೈನ್ಯೂಟ್ ಡೀಟೇಲ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವ ಥರ ಅಂದರೆ, ಅದು ಕನ್ನಡಿಯಲ್ಲಿ ನೋಡಿದಾಗ ಇಬ್ಬರು ಹೀರೋಯಿನ್ ಕಾಣಿಸೋದು, ಮತ್ತು ಲಾಸ್ಟಲ್ಲಿ ಒಂದು ಮನು ಸಮುದ್ರದ ಕಡೆ ಹೋಗ್ಬೇಕಾದ್ರೆ ಒಂದು ರೇರ್ ಬರ್ಡ್ ಏನೋ ಒಂದು ಇದು ಕೊಟ್ಟಿದ್ದಾರೆ, ಅದು ಕೂಗುತ್ತೆ ಅಂತ ಏನೇನೋ. ಚೆನ್ನಾಗಿದೆ ಮೂವಿ, ಮಾತ್ರ ತುಂಬ ಚೆನ್ನಾಗಿದೆ. ಆದರೆ ಒಂಥರ ಫುಲ್ ಬೇಜಾರಾಗುತ್ತೆ. ಡೇಟ್ ನಾವು ಇನ್ನು ನವಂಬರ್ 1-2ಕ್ಕೆ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಎಲ್ಲ ಫ್ರೆಂಡ್ಸು. ಇನ್ನು ಎಷ್ಟು, 1, 2, 3 ಇನ್ನು 3 ವಾರದವರೆಗೂ ಏನು ಟ್ರಿಪ್ ಇಲ್ಲ. ಅದಾದಮೇಲೆ ಫುಲ್ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಟ್ರಿಪ್ ಹೋಗ್ತೀವಿ. ಟಿ ಏನಾದ್ರು ಮಾಡ್ಕೋಬೇಕಂತ ಇದ್ದೀವಿ. ಇನ್ನು ಡಿಸೈಡ್ ಮಾಡಿಲ್ಲ ಯಾವ ಕಡೆ ಹೋಗ್ಬೇಕಂತ. ನಿನ್ನೆ ಇದ್ಕೊಂಡು ಸ್ವಲ್ಪ ಜನ ಏನಂದ್ರು ಅರುಣಾಚಲ್ ಹೋಗೋಣ ಅಂದರು, ಸ್ವಲ್ಪ ಜನ ಏನಂದ್ರು ಪಾಂಡಿಚೇರಿ ಹೋಗೋಣ ಅಂದರು. ಸರಿ ಅಂತ ಪಾಂಡಿಚೇರಿ ಫಿಕ್ಸ್ ಆದ್ಮೇಲೆ ಈಗ ಏನಂತವ್ರೆ ಗೋಕರ್ಣ ಹೋಗೋಣ ಅಂತವ್ರೆ. ನಮ್ಮ ಹುಡುಗರು ಅಷ್ಟೇ, ಹುಡುಗರು ಹುಡುಗಿರು ಎಲ್ಲ ಇದ್ದಾರೆ. ಆದರೆ ಡಿಸೈಡ್ ಮಾಡ್ತಿರೋರು ಇವರೇ. ಗ್ರೂಪ್ ಮಾಡ್ಕೊಂಡಿದ್ದಾರೆ ಒಂದು ವಾಟ್ಸಪ್ ಗ್ರೂಪಲ್ಲಿ. ಅದರಲ್ಲಿ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಇನ್ನು ಒಂದು 14-15 ಜನ ಆದ್ಮೇಲೆ ಹೋಗೋಣ ಅಂತ ಇದ್ದೀವಿ. ಇವತ್ತು ಡಿಸೈಡ್ ಆಗುತ್ತೆ ಎಲ್ಲಿಗೆ ಹೋಗ್ಬೇಕು ಅಂತ. ಇನ್ನು ತಿಂಡಿನೂ ಮಾಡಿಲ್ಲ. ತಿಂಡಿ ಏನು ಮಾಡೋದು ಅಂತ ಇನ್ನೂ ನಂಗೆ ನೋಡೇ ಇಲ್ಲ. ಅದನ್ನ ಕಿಚನ್ ಸ್ವಲ್ಪ ಗಲೀಜಿರುತ್ತೆ. ಇನ್ನೇನು ನನ್ನ ತಂಗಿ ಏನಾದ್ರು, ನಂಗೆ ಗೊತ್ತಿದೆ, ನನ್ನ ತಂಗಿ ಏನಾದ್ರು ಇದು ಮಾಡ್ಕೊಂಡಿದ್ದಾಳೆ. ಇದೇ ಹ್ಯಾಂಡಲ್ ಮುರಿದಾಕಿದ್ದೀನಿ. ಅನ್ನ ಇದೆ, ಮತ್ತು ಚಟ್ನಿ ಇದೆ, ಸಾಂಬಾರು ಏನಿದೆ, ಏನು ರಸಮ್ ಇದೆ. ತಿನ್ಬಿಡೋಣ. ನೀರು ಬೇರೆ ಖಾಲಿ ಆಯಿತು, ನೀರು ತಂದೇ ಇಲ್ಲ. ನೀರು ಖಾಲಿ ಆಗ್ತದೆ ನೋಡಿ, ಇನ್ನು ಸ್ವಲ್ಪ ಇಷ್ಟಿದೆ ಅಷ್ಟೇನ. ನೀರು ಖಾಲಿ ಆಗಿಬಿಟ್ರೆ ಫ್ಲ್ಯಾಶ್ ಆನ್ ಮಾಡ್ಕೋದಿದ್ರಲ್ಲಿ. ಆ ಫ್ಲ್ಯಾಶ್ ಆನ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತಲ್ಲ. ಮತ್ತು ಫುಲ್ ಎಲ್ಲ ಮನೆಯೆಲ್ಲ ಗಲೀಜು ಮಾಡಿಬಿಟ್ಟಿದ್ದೀನಿ ನಾನಂತೂ. ನಮ್ಮ ಬರೋಷ್ಟೊತ್ತಿಗೆ ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಬ್ಲಾಂಕೆಟ್ ಎಲ್ಲ ಮಡಿಸ್ಬಿಟ್ಟು ತಿಂಡಿ ಮಾಡೋಣ. ಫಸ್ಟು ಮುಖ ಎಲ್ಲ ತೊಳೆದಿದ್ದೀನಿ ಆಗಲೇ. ಫಸ್ಟ್ ಈಗ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ತಿಂಡಿ ಮಾಡೋಣ. ಅದೇ ಫಸ್ಟು ಈಗ ಮೈನ್ ಗೋಲ್ ಅಷ್ಟೇ, ಇನ್ನೇನಿಲ್ಲ. ಒಂದು ತಿಂಗಳಾಯ್ತು ನಾನು ಆಗಲೇ ವ್ಲಾಗಿಂಗ್ ಮಾಡೋದು ಸ್ಟಾರ್ಟ್ ಮಾಡಿ. 3 ದಿನ ಮಾಡಿದೆ ಅಷ್ಟೇ. ಆಮೇಲೆ ನಂಗೆ ಜಾಬ್ ಆಯಿತು. ಅಲ್ಲಿ ಜಾಬ್ಗೆ ಹೋದೆ. ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಈಗ ಅವರು ನಂಗೆ ಜಾಬ್ ಕೊಟ್ಟಿದ್ರಲ್ಲ, ಅವ್ರಿಗೆ ಕೆಲಸ ಇಲ್ದಂಗೆ ಆಗಿದೆ. ಅಂದರೆ ನಮ್ಮದು ಕನ್ಸ್ಟ್ರಕ್ಷನ್ ಕೆಲಸ ಮಾಡೋದು ನಾನು. ಅವ್ರಿಗೆ ಕೆಲಸ ಇಲ್ಲ, ಯಾವುದು ಸಿಗ್ತಿಲ್ಲ ಅಂತ ಒಂದು 10 ಡೇಸ್ ಆಯ್ತು ನಾನು ಮತ್ತೆ ಹೋಗೇ ಇಲ್ಲ ಅಂತೆ. ಈಗ ಏನಾಗುತ್ತಪ್ಪ ಅಂದರೆ, ಡೈಲಿ ಇದಕ್ಕೆ ಹೋಗ್ಬಿಟ್ಟು ಜಾಬ್ಗೆಲ್ಲ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ, ನಮಗೆ ಫುಲ್ ಅದರಲ್ಲಿ ಬ್ಯುಸಿ ಆಗಿಬಿಟ್ರೆ ನಮ್ಗೆ ಯೋಚನೆಗಳು ಮಾಡೋಕ್ಕಾಗಲ್ಲ. ಏನು ಮಾಡ್ಬೇಕು ನಾವು ಮುಂದಕ್ಕೆ, ಅದೇನು ಯೋಚನೆ ಬರ್ತಾ ಇರಲ್ಲ. ಸುಮ್ಮನೆ ಇದು ಜಾಬ್ ಸೇರ್ಕೊಬಿಟ್ರೆ ಸುಮ್ಮನೆ ಮಾಡ್ತಾರೆ. ಫ್ಲ್ಯಾಶ್ ಕಾಣಿಸ್ತಿದೆ. ಸುಮ್ಮನೆ ಜಾಬ್ ಮಾಡ್ಕೊಂಡು ಹಂಗೆ ಸಾಯೋವರೆಗೂ ಜಾಬ್ ಮಾಡ್ತಾನೆ ಇರಬೇಕು. ಅದೇ ಮಾಡ್ತಿರ್ಬೇಕು. ಯಾವಾಗಾದರೂ ನಮ್ಗೆ ಹಿಂಗೆ ಸ್ವಲ್ಪ ಟೈಮ್ ಸಿಕ್ಕಿದಾಗ ಇದೆಲ್ಲ ಯೋಚನೆ ಮಾಡೋಕ್ಕೆ ಆಗುತ್ತೆ ನಮಗೆ. ನನ್ನ ಫೋನ್ ಏನು ಪ್ರಾಬ್ಲಮ್ ಆಗ್ತಿರೋದಂದರೆ, ನಾನು ನೋಡಿ ಇಲ್ಲ ಈಗ ಇಷ್ಟು ದೂರ ನಾನು ಫುಲ್ಲು ನಂದು ಅಲ್ಲಿ ಕಾಣಿಸ್ತಿದೆಯಾ, ಇಷ್ಟು ಫುಲ್ಲು ನಾನು ಎಕ್ಸ್ಟೆಂಡ್ ಮಾಡಿದ್ರು, ನನ್ನ ಕೈ ಎಕ್ಸ್ಟೆಂಡ್ ಮಾಡಿದ್ರು ನಂದು ಎಷ್ಟು ಕವರ್ ಆಗುತ್ತೆ ಗೊತ್ತಾ? ಬರೀ ನನ್ನ ಫೇಸ್ ಇಲ್ಲಿಂದ ಇಲ್ಲಿ ಕವರ್ ಆಗ್ತಿದೆ ನೋಡಿ. ಅದೇ ಬೇಜಾರಾಗ್ತಿರೋದು. ಸ್ವಲ್ಪ ನಾನು ಈಗ ತೋರಿಸ್ತೀನಿ. ಅಯ್ಯೋ, ಇಲ್ಲಿಟ್ಟರೆ ನಂಗೆ ಗೊತ್ತಾಗಲ್ಲ ನಾನು, ಯಾಕಂದರೆ ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಇಲ್ಲಿಂದ ಇಲ್ಲಿವರೆಗೂ ಆದರೂ ಬರೋಂಗಿದ್ರೆ ತುಂಬ ಚೆನ್ನಾಗಿರೋದು ನನಗೆ. ಅಂದರೆ ಎಲ್ಲ ಕವರ್ ಮಾಡೋಕ್ಕೆ ಚೆನ್ನಾಗಿರೋದು. ಬರೀ ನನ್ನ ಫೇಸ್ನ ಏನು ನೋಡ್ತೀರ, ನನಗೆ ಬೇಜಾರಾಗುತ್ತೆ ನನ್ನ ವೀಡಿಯೋಗಳು ನೋಡೋದು. ಆ ಥರ ಆಗುತ್ತೆ. ಇನ್ನೇನು ಇಲ್ಲ ಅಷ್ಟೇ. ಈಗ ತಿಂಡಿ ಫಸ್ಟ್ ಮನೆ ಕ್ಲೀನ್ ಮಾಡಿಬಿಟ್ಟು ತಿಂಡಿ ಮಾಡೋಣ.